You're a superhero. ಸೊ ಪ್ರೀವಿಯಲಿ ವಿಡಿಯೋ ನೋಡಿದ್ರು ಆ ಥರ ಟ್ರೆಂಡಿಂಗ್ ವಿಡಿಯೋ ಎಡಿಟಿಂಗ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಕ್ಕಿಂತ ಮುಂಚೆ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋ ಒಂದು ಲೈಕ್ ಮಾಡಿ. ಈ ವಿಡಿಯೋ ಹೇಗೆ ಅಂತ ಹಾಗೆ ಒಂದು ಕಾಮೆಂಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ Alightmotion ಎಂಬ ಆ್ಯಪ್ ಬೇಕಾಗುತ್ತೆ. ಆ್ಯಪ್ ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಲ್ಲೇ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಆ್ಯಪ್ನ ಓಪನ್ ಮಾಡಿ. ಆ್ಯಪ್ ಓಪನ್ ಆದಮೇಲೆ ನಾನು ನಿಮಗೆ ಪ್ರಾಜೆಕ್ಟ್ ಲಿಂಕ್ ಕೊಡ್ತೀನಿ. 𝗦𝗢𝗪𝗡𝗢 ಅಂತ ಮತ್ತು Shakeeffect Xmlpreset ಅಂತ. ಅದು ಕೂಡ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಹೋಗಿ XML ಡೌನ್ಲೋಡ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಳ್ಳೋದು ನಿಮಗೆ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಲಿಂಕ್ ಹೌ ಟು ಇಂಪೋರ್ಟ್ Alightmotion ಎಫೆಕ್ಟ್ ಅಂತ ಇದೆ. ಆ ಲಿಂಕ್ನ ಕ್ಲಿಕ್ ಮಾಡಿ ವಿಡಿಯೋನ ಫುಲ್ ಸ್ಕಿಪ್ ಮಾಡಿದೆ ನೋಡಿ. ಇಂಪೋರ್ಟ್ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ. ಸೊ ಮತ್ತು ಇಂಪೋರ್ಟ್ ಮಾಡಾದ್ಮೇಲೆ Alightmotionನಲ್ಲಿ 𝗦𝗢𝗪𝗡𝗢 ಓಪನ್ ಮಾಡಿ. ಇಲ್ಲಿ ನಾನು ಒಂದು ಗ್ರೂಪ್ ಲೇಯರ್ನ ಆ್ಯಡ್ ಮಾಡಿರ್ತೀನಿ ಮತ್ತು ಕೆಲವು ಬೀಡ್ಸ್ ಕೊಟ್ಟಿರ್ತೀನಿ. ಬೀಡ್ಸ್ನ ನೀವೇನು ಮಾಡಬೇಕಂದ್ರೆ ರೆಡ್ರಲ್ಲಿರೋ ಗ್ರೂಪನ್ನು ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಇಮೇಜಸ್ ಅಂತ ಕೊಟ್ಟಿರ್ತೀನಿ. ಮತ್ತು ನೀವೇನು ಮಾಡಬೇಕಂದ್ರೆ ಇಲ್ಲಿ ಒಂದೊಂದು ಇಮೇಜನ್ನು ಆ್ಯಡ್ ಮಾಡಬೇಕಾಗುತ್ತೆ. ಇಮೇಜ್ ಆ್ಯಡ್ ಮಾಡೋದು ಹೇಗೆ ಅಂದರೆ ನೀಲಿ ಬಣ್ಣದ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಕಲರ್ ಆ್ಯಂಡ್ ಫಿಲ್ ಮೇಲೆ ಹೋಗಿ, ಸ್ಟಾರ್ ಮೇಲೆ ಹೋಗಿ, ನಿಮ್ಮ ಫೋಟೋನ ಚಾಯ್ಸ್ ಮಾಡಿ ಇಲ್ಲಿ ಸೈಡಲ್ಲಿ ಕಾಣ್ತಾ ಇರುವ ಪ್ಲಸ್ ಬಟನ್ ಕ್ಲಿಕ್ ಮಾಡಿ. ಮತ್ತು ಇದೇ ಥರ ಮುಂದಿನ ಲೇಯರ್ನಲ್ಲಿ ಹೋಗಿ ಇಮೇಜ್ನಲ್ಲಿ ಹೋಗಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಹೋಗಿ ಸ್ಟಾರ್ ಮೇಲೆ ಹೋಗಿ ನೆಕ್ಸ್ಟ್ ಇಮೇಜ್ನ ಆ್ಯಡ್ ಮಾಡಿ. ಮತ್ತು ಇದೇ ಥರ ಇನ್ನೊಂದು ಇಮೇಜ್ನಲ್ಲಿ ಹೋಗಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಹೋಗಿ ಸ್ಟಾರ್ ಮೇಲೆ ಹೋಗಿ ಮತ್ತೊಂದು ಇಮೇಜನ್ನು ಆ್ಯಡ್ ಮಾಡಿ. ಸೊ ಗೈಸ್ ಇದೇ ಥರ ಇಲ್ಲಿರೋ ಫುಲ್ ಇಮೇಜ್ ಅಂತ ಇದೆ. ಇಮೇಜ್ನ ಆ್ಯಡ್ ಮಾಡಬೇಕಾಗತ್ತೆ ಇಲ್ಲಿ ಮಟ್ಟ. ಸೊ ನಾನು ಇಲ್ಲಿ ಮಟ್ಟ ಇಮೇಜ್ನ ಆ್ಯಡ್ ಮಾಡ್ತೀನಿ, ಯಾಕಂದರೆ ವಿಡಿಯೋ ಫುಲ್ ಲಾಂಗ್ ಆಗುತ್ತೆ, ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ತಾ ಇರ್ತೀನಿ. ಸೊ ಗೈಸ್ ನೋಡಿರ್ಬೋದು ನೀವು ಇಲ್ಲಿ ನಾನು ಎಲ್ಲ ಇಮೇಜ್ಗಳನ್ನು ಆ್ಯಡ್ ಮಾಡಿದ್ದೀನಿ. ಈಗೇನು ಮಾಡ್ಬೇಕಾದ್ರೆ ನೀವು ಪ್ರಾಜೆಕ್ಟಿಂದ ಬ್ಯಾಗ್ ಬರಬೇಕಾಗುತ್ತೆ. ಬ್ಯಾಗ್ ಬಂದು ನೋಡಿ ಇಲ್ಲಿ ಇಮೇಜ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಗ್ರೂಪ್ನ ಸ್ವಲ್ಪ ಲಾಂಗ್ ಮಾಡ್ಕೊಳ್ಳಿ. ಹಾಗೂ ಮತ್ತು ಇಲ್ಲಿ ಬೀಡ್ಸ್ ಕೊಟ್ಟಿರ್ತೀನಲ್ಲ ಇಲ್ಲೂ ಇಮೇಜ್ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಇಮೇಜ್ ಆ್ಯಡ್ ಮಾಡ್ಬೇಕಂದ್ರೆ ಪ್ಲಸ್ ಐಕಾನ್ ಮೇಲೆ ಹೋಗಿ ಮೀಡಿಯಾ ಮೇಲೆ ಹೋಗಿ ನಿಮಗೆ ಬೇಕಾದ ಸೆಲೆಕ್ಟ್ ಇಮೇಜನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಇಮೇಜ್ನ ಆ್ಯಡ್ ಮಾಡ್ಕೊತೀನಿ. ಇಮೇಜ್ ಬಂದಮೇಲೆ ಇಲ್ಲಿ 3 ಡಾಟ್ ಕಾಣ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫುಲ್ ಕಾಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮುಂದ್ಗಡೆ ಇರೋ ಫೋಟೋ ಮೇಲೆ ಹೋಗಿ ಫೋಟೋ ಕಟ್ ಮಾಡಿ, ಮತ್ತು ಪ್ಲಸ್ ಮೇಲೆ ಹೋಗಿ ಮೀಡಿಯಾ ಮೇಲೆ ಹೋಗಿ ಫೋಟೋನ ಚಾಯ್ಸ್ ಮಾಡಿ, ಮತ್ತು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫುಲ್ ಕಾಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡಿ, ಮತ್ತು ಮುಂದೆ ಹೋಗಿ ಫೋಟೋನ ಕಟ್ ಮಾಡಿ, ಮತ್ತು ಮೀಡಿಯಾ ಪ್ಲಸ್ ಮೇಲೆ ಹೋಗಿ ಮೀಡಿಯಾ ಮೇಲೆ ಹೋಗಿ ಮತ್ತು ಫೋಟೋನ ಆ್ಯಡ್ ಮಾಡಬೇಕಾಗುತ್ತೆ. ಮತ್ತು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಫುಲ್ ಕಾಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡಿ ಮುಂದೆ ಹೋಗಿ ಫೋಟೋನ ಕಟ್ ಮಾಡಿ. ಸೊ ಮತ್ತು ನಾನು ಇಲ್ಲಿ ಬೀಡ್ಸ್ ಕೊಟ್ಟಿರ್ತೀನಲ್ಲ ಅಲ್ಲಿ ತನಕ ಇಮೇಜಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಗೈಸ್ ನೋಡಿರ್ಬೋದು ನಾನು ಎಲ್ಲ ಇಮೇಜ್ಗಳನ್ನು ಆ್ಯಡ್ ಮಾಡಿದ್ದೀನಿ ಇಲ್ಲಿ. ಇಮೇಜ್
ಸೆಲೆಕ್ಟ್ ಮಾಡಿ ಈ ಪ್ರಾಜೆಕ್ಟ್ನಲ್ಲಿ ಸಾಂಗ್ ಬೀಟ್ ಮಾರ್ಕ್ 𝗕𝗙𝗙𝗙𝗙 ಪ್ರಾಜೆಕ್ಟ್ ಇದರಿಂದ ಬ್ಯಾಗ್ ಬಂದು ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ ಅದನ್ನು ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಅಲಿಟ್ಮೋಷನ್ಗೆ ಅದನ್ನು ಓಪನ್ ಮಾಡಿ ಇಲ್ಲಿ 2 ಪ್ರಿಸೆಟ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಗೈಸ್ ಆ ಪ್ರಿಸೆಟ್ ಸೆಕೆಂಡ್ ಇರೋ ಶೇಕ್ ಎಫೆಕ್ಟ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸ್ ಅನ್ನು ಕ್ಲಿಕ್ ಮಾಡಿ ಮತ್ತು ಈ ಪ್ರಾಜೆಕ್ಟಿಂದ ಬ್ಯಾಗ್ ಬಂದು ಸಾಂಗ್ ಬೀಟ್ ಮಾರ್ಕ್ನ ಓಪನ್ ಮಾಡಿ. ಸಾಂಗ್ ಬೀಟ್ ಮಾರ್ಕ್ನ ಓಪನ್ ಮಾಡಿದ್ಮೇಲೆ ಸ್ಕ್ರೋಲ್ ಮಾಡಿ ಮುಂದೆ ಹೋಗಬೇಕಾಗುತ್ತೆ. ಮುಂದೆ ಹೋದ್ಮೇಲೆ ಇಲ್ಲಿ ಫಸ್ಟ್ ಲಾಂಗ್ ಫೋಟೋ ಇರುತ್ತಲ್ಲ ಅದಕ್ಕೆ ಎಫೆಕ್ಟ್ನ ಕ್ಲಿಕ್ ಪೇಸ್ಟ್ ಮಾಡಬೇಕಾಗುತ್ತೆ. ಮತ್ತು ಇದೇ ಥರ ಲಾಂಗ್ ಫೋಟೋ ಇಲ್ಲೂ ಇದೆಯಲ್ಲ ಇದೇ ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಫೋಟೋ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಮೇಲೆ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ಸ್ ಅಂತ ಕೊಡಿ. ಮತ್ತು ಇದೇ ಥರ ಮುಂದೆ ಸ್ಕ್ರೋಲ್ ಮಾಡಿ ಇಲ್ಲೂ ಕೂಡ ಇದೇ ಎಫೆಕ್ಟ್ನ ಕೊಡಬೇಕಾಗುತ್ತೆ. ಮತ್ತು ಇಲ್ಲಿ ಕೂಡ ಅಷ್ಟೇ ಇಫೆಕ್ಟ್ ಪೇಸ್ಟ್ ಆದಮೇಲೆ ಮತ್ತು ಈ ಪ್ರಾಜೆಕ್ಟ್ನ ಬ್ಯಾಗ್ ಬಂದು ಮತ್ತೆ ಶೇಕ್ ಎಫೆಕ್ಟ್ನಲ್ಲಿ ಹೋಗಬೇಕಾಗುತ್ತೆ. ಶೇಕ್ ಎಫೆಕ್ಟ್ನಲ್ಲಿ ಹೋಗಿ ಫಸ್ಟ್ ಲಿಂಕ್ ಇರುತ್ತಲ್ಲ ಅಂದರೆ ಫಸ್ಟ್ ಎಫೆಕ್ಟ್ ಇರುತ್ತಲ್ಲ ಆ ಎಫೆಕ್ಟ್ನ ಕ್ಲಿಕ್ ಮಾಡಿ ಫೋಟೋ ಮೇಲೆ ಎಫೆಕ್ಟ್ಸ್ ಮೇಲೆ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಅಂತ ಕೊಟ್ಕೊಳ್ಳಿ. ಆಮೇಲೆ ಮತ್ತು ಎಫೆಕ್ಟಿಂದ ಪ್ರಾಜೆಕ್ಟಿಂದ ಬ್ಯಾಗ್ ಬಂದು ಸಾಂಗ್ ಬೀಟ್ ಮಾರ್ಕ್ ಪ್ರಾಜೆಕ್ಟಿಗೆ ಬನ್ನಿ. ಮತ್ತು ಫೋಟೋಸ್ ಹತ್ರ ಹೋಗಬೇಕಾಗುತ್ತೆ. ಸೊ ಗಾಯ್ಸ್ ಮತ್ತು ಇಲ್ಲಿ ಸಣ್ಣ ಫೋಟೋ ಬೀಡ್ಸ್ ಇದಾವಲ್ಲ ಸಣ್ಣವು ಆ ಎಲ್ಲ ಫೋಟೋಸ್ಗೂ ಇದೇ ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಮಾಡ್ತಾಯಿದ್ದೀನಲ್ಲ ಈ ಥರ ಯಾವ ಫೋಟೋ ಮಿಸ್ ಆಗದಂಗೆ ಕರೆಕ್ಟಾಗಿ ಪೇಸ್ಟ್ ಮಾಡಬೇಕಾಗುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಮೇಲೆ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಕೊಟ್ರಿ. ಆಮೇಲೆ ಮುಂದೆ ಸ್ಕ್ರೋಲ್ ಮಾಡಿ ಮತ್ತು ಇಲ್ಲೂ ಫೋಟೋಸ್ ಇದೆ ಇಲ್ಲೂ ಕೂಡ ಇದೇ ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಮತ್ತು ಈ ಒಂದೊಂದೇ ಲೇಯರ್ನ ಕ್ಲಿಕ್ ಮಾಡಿ ಇಲ್ಲಿ ಟೈಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಮುಂದೆ ಈ ಥರ ಸ್ಕ್ರೋಲ್ ಮಾಡಿ ಮತ್ತು ಇನ್ನೊಂದು ಲೇಯರಿಗೆ ಇದೇ ಥರ ಮಾಡಬೇಕಾಗುತ್ತೆ. 4 ಲೇಯರ್ಸ್ ಕೊಟ್ಟಿದ್ದೀನಲ್ಲ 4 ಲೇಯರ್ಸ್ ಇದೇ ಥರ ಮಾಡಬೇಕಾಗುತ್ತೆ. ಮಾಡ್ತಾಯಿದ್ದೀನಲ್ಲ ಈ ಥರ. ಸೊ ಈಗ ನಮ್ಮ ವಿಡಿಯೋ ಫುಲ್ ಕಂಪ್ಲೀಟ್ ಆಗಿದೆ ಗೈಸ್. ಈಗ ಏನು ಮಾಡಬೇಕಂದ್ರೆ ವಿಡಿಯೋನ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ. ಮತ್ತು ಗೈಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ವಿಡಿಯೋ ಹೇಗಿದೆ ಅಂತ. ಸೊ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಬಾಯ್.